ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ನೀವೆಲ್ಲರೂ? ದೇವ್ರ ಕೃಪೆಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದಾವರ್ತಿ ನಿಮ್ಮನ್ನು ಸಂಧಿಸುವಂಥದ್ದು ಬಹಳ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಿದೆ. ಅಂದ ಹಾಗೆ ಕಳೆದ ತ್ರೈಮಾಸಿಕದಲ್ಲಿ ಇದೇ ಹೋಪ್ ಚಾನಲ್ ಇಂಡಿಯಾದ ಮೂಲಕವಾಗಿ ನಾನು ನಿಮಗೆ ಲೈಫ್ ಲೆಸನ್ಸ್ ಫ್ರಾಮ್ ದಿ ಕ್ರಿಯೇಚರ್ಸ್ ಅಂದರೆ ಜೀವ ಜಂತುಗಳಿಂದ ಜೀವನ ಪಾಠ ಅನ್ನುವಂಥ ಸಂದೇಶವನ್ನು ಹೊತ್ತು ತಂದಿದ್ದೆ. ನೀವೆಲ್ಲರೂ ಆ ಸಂದೇಶಗಳನ್ನು ಕೇಳಿದ್ದೀರಾ ಹಾಗೂ ಅವುಗಳಿಂದ ನೀವು ಭಾಳ ಆತ್ಮಿಕ ಪ್ರಯೋಜನವನ್ನು ಪಡೆದುಕೊಂಡಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಸೊ ದೇವರ ಆಶೀರ್ವಾದವನ್ನು ನೀವು ಪಡೆದುಕೊಂಡವರಾಗಿ ಆತ್ಮಿಕ ಅಭಿವೃದ್ಧಿಯಲ್ಲಿ ಈ ಸಂದೇಶಗಳು ನಿಮಗೆ ಉಪಯುಕ್ತವಾಗಿದೆ ಎಂಬುದಾಗಿ ನಾನು ನಂಬುತ್ತಾ, ಒಂದು ವೇಳೆ ನೀವು ಆ ಸಂದೇಶಗಳನ್ನು ಕೇಳಿಲ್ಲ ಅನ್ನೋದಾದರೆ ದಯಮಾಡಿ ಯೂಟ್ಯೂಬ್ನಲ್ಲಿ ನೀವು ಹೋಗಿ ಹೋಪ್ ಚಾನಲ್ ಇಂಡಿಯಾವನ್ನು ನೀವು ಓಕೆ ಮಾಡೋದಾದರೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದಾದರೆ ಅನೇಕ ದೈವ ಸೇವಕರ ಮೂಲಕವಾಗಿ ನೀವು ಅನೇಕ ದೈವಿಕ ಸಂದೇಶಗಳನ್ನು, ದೈವಿಕ ಪಾಠಗಳನ್ನು ನೀವು ಕೇಳಬಹುದು. ಹಾಗೂ ಆತ್ಮೀಯವಾಗಿ ನೀವು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಈ ಪಾಠಗಳು, ಈ ಸಂದೇಶಗಳು ನಿಮಗೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ಹಾಗೂ ನನ್ನ ಮೂಲಕವಾಗಿ ಬಂದಂತಹ ಆ ಒಂದು ಸೀರೀಸ್ನು ಸಹ ನೀವು ಅಲ್ಲಿ ವೀಕ್ಷಿಸಬಹುದು. ಸೊ ಇರಲಿ, ಈ ಒಂದು ಸಮಯದಲ್ಲಿ ನಾನು ಈ ತ್ರೈಮಾಸಿಕದಲ್ಲಿ ನಿಮ್ಮ ಬಳಿಗೆ ಇನ್ನೊಂದು ಅದ್ಭುತವಾದಂಥ ಒಂದು ಸಿರೀಸ್ ಒಂದಿಗೆ ನಿಮ್ಮ ಬಳಿಗೆ ಬಂದಿದ್ದೇನೆ. ಅದು ಏನಪ್ಪ ಅಂತ ಹೇಳಿದ್ರೆ, ಜೀವ ಬುಗ್ಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ಅನೇಕ ದೈವಿಕ ಪಾಠಗಳನ್ನು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳೋದಕ್ಕಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಸೊ ಬನ್ನಿ, ಹಾಗಾದರೆ ಈ ಒಂದು ಜೀವ ಬುಗ್ಗೆ ಅನ್ನುವ ಶೀರ್ಷಿಕೆಯಡಿಯಲ್ಲಿ ಬರುವಂಥ 13 ಸಂದೇಶಗಳನ್ನು ನೀವು ಲಾಲಿಸಿ ಹಾಗೂ ಈ ಸಂದೇಶಕ್ಕಾಗಿ ಪ್ರಾರ್ಥಿಸಿ, ಮತ್ತು ಈ ಒಂದು ಹೋಪ್ ಚಾನಲ್ ಇಂಡಿಯಾದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕೆಲಸಗಾರರಿಗಾಗಿ ಹಾಗೂ ಸಂದೇಶಕರಿಗಾಗಿ, ದೈವ ಸೇವಕರುಗಳಿಗಾಗಿ ಹಾಗೂ ಈ ಸಂಸ್ಥೆಗಾಗಿ ನೀವು ಪ್ರಾರ್ಥಿಸಿ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆಯ ಅಗತ್ಯ ಬಹಳವಾಗಿದೆ. ಸೊ ಪ್ರಾರ್ಥಿಸಿ ಹಾಗೂ ದೈವಿಕ ಸಂದೇಶಗಳನ್ನು ಕೇಳಿ ಆತ್ಮಿಕ ಪ್ರಯೋಜನವನ್ನು ಪಡೆದುಕೊಳ್ಳಿ, ಮತ್ತು ಇತರರಿಗೂ, ನಿಮ್ಮ ಸ್ನೇಹಿತರಿಗೂ ಈ ಸಂದೇಶಗಳನ್ನು ನೀವು ಶೇರ್ ಮಾಡಿ, ಹಾಗೂ ಅವರು ಸಹ ದೇವರು ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನೀವು ಸಹಾಯ ಮಾಡಿ. ಸರಿ, ಬನ್ನಿ ಹಾಗಾದರೆ ಇನ್ಯಾಕೆ ತಡ, ನಾವು ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬರುವಂಥ ಮೊದಲನೆಯ ಸಂದೇಶವನ್ನು ನಾವು ಕಲಿಯೋಣ. ಪ್ರಿಯ ದೇವಜನರೇ, ಈ ಸಂದೇಶವನ್ನು ಕಲಿಯೋ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನು ನಾವು ಮಾಡೋಣ. ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಈ ಸಂದೇಶಕ್ಕೆ ನಾವು ಹೋಗೋಣ. ಪ್ರಾರ್ಥಿಸುವ. ಕೃಪಾಪೂರ್ಣನಾದ ಪರಲೋಕದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಸಂದೇಶವನ್ನು ಕಲಿತಾ ಇದ್ದೇವೆ. ಈ ಮೊದಲನೆಯ ಸಂದೇಶವನ್ನು ನೀವು ಆಶೀರ್ವಾದ ಮಾಡಿರಿ. ಕೇಳಿಸಿಕೊಳ್ಳುವಂಥ ಎಲ್ಲ ನಿನ್ನ ಮಕ್ಕಳು ಆತ್ಮಿಕ ಬಲವನ್ನು, ಪ್ರಯೋಜನವನ್ನು ಪಡೆಯೋದಕ್ಕೆ ಕೃಪೆಯನ್ನು ದಯಪಾಲಿಸೆಂದು ಅಲ್ಪನೂ ಅಯೋಗ್ಯನಾದ ನನ್ನನ್ನು ನೀವು ತಾನೇ ಬಳಸಿಕೊ ಎಂಬುದಾಗಿ ಯೇಸು ಸ್ವಾಮಿಯವರ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತನೇ, ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಪ್ರಿಯ ಸ್ನೇಹಿತರೆ, ನೀವು ನಿಮ್ಮ ಜೀವಿತದಲ್ಲಿ ವಿನಾಕಾರಣ ಬೇರೆಯವರು ಮಾಡಿದಂಥ ತಪ್ಪಿಗೆ ಅಥವಾ ಬೇರೆಯವರು ನಿಮ್ಮ ಮೇಲೆ ವಿನಾಕಾರಣ ಹೊರಿಸುವಂಥ ತಪ್ಪುಗಳಿಂದಾಗಿ ನೀವು ಬೇಸತ್ತಿದ್ದೀರಾ, ನೊಂದಿದ್ದೀರಾ. ನೀವು ಯಾರ್ದೋ ಮೇಲೆ ತುಂಬ ನಂಬಿಕೆಯನ್ನು ಇಟ್ಕೊಂಡಿರ್ತೀರ, ತುಂಬ ಭರವಸೆಯನ್ನು ಹೊಂದಿರ್ತೀರ. ಆದರೆ ನೀವು ನಂಬಿಕೆ ಇಟ್ಟಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡಿ ಅಥವಾ ನಿಮಗೆ ದ್ರೋಹ ಮಾಡಿ ಅಥವಾ ನಿಮ್ಮ ಮೇಲೆ ಇಲ್ಲಸಲ್ಲದ ದೋಷಾರೋಪಣೆಯನ್ನು ಮಾಡಿ ನಿಮ್ಮನ್ನು ಹೊರಗೆ ತಳ್ಳಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವೇದನೆಯನ್ನು ಅನುಭವಿಸುತ್ತಾ ಬಳಲಿ ಬೇಸತ್ತು ಸಾಕಪ್ಪ ಈ ಜೀವನ, ನಾನು ಸತ್ತೋದ್ರೆ ಸಾಕು ಅನ್ನುವಂಥ ಒಂದು ಆಲೋಚನೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದ್ದಾವೆ, ಅಥವಾ ಆ ಥರವಂಥ ಆಲೋಚನೆ ಬರೋ ಮಟ್ಟಿಗೆ ನಿಮ್ಮ ಜೀವಿತದಲ್ಲಿ ನೀವೇನಾದರೂ ನೊಂದಿದ್ದೀರಾ, ಬೆಂದಿದ್ದೀರಾ, ಎದೆಗುಂದಿದವರಾಗಿ ಕಣ್ಣೀರಿನಿಂದ ಅಯ್ಯೋ ನನಗೆ ಸಹಾಯಕರು ಯಾರೂ ಇಲ್ವಲ್ಲ, ನಾನು ನಂಬಿರೋರೆಲ್ಲ ನನ್ನನ್ನು ಕೈ ಬಿಟ್ಟರು, ನನ್ನ ಗತಿ ಏನು ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ?
ಪ್ರಿಯ ದೇವಜನರೇ, ಈಗೋ ನಿಮಗೆ ಒಂದು ಶುಭ ಸಂದೇಶವನ್ನು ನಾನು ಇಲ್ಲಿ ಹೊತ್ತು ತಂದಿದ್ದೇನೆ. ಆ ಶುಭ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ನೊಂದು ಬೆಂದು ಬಳಲಿ ಬೆಂಡಾಗಿ ಹೋದಂಥ ತನ್ನ ಮಕ್ಕಳನ್ನು ಆಧರಿಸೋದಕ್ಕೋಸ್ಕರನೇ ಒಬ್ಬರಿದ್ದಾರೆ. ಅವರು ಲಹೈರೋಹಿ, ಅಂದರೆ ನಮ್ಮನ್ನು ನೋಡುವಂಥ ದೇವರು ನಮಗೋಸ್ಕರ ಇದ್ದಾರೆ. ಪ್ರಿಯರೇ, ನಿಮ್ಮನ್ನು ನೋಡುವಂಥ ದೇವರು ಇವತ್ತು ನಿಮ್ಮ ಬಳಿಗೆ ಬಂದಿದ್ದಾರೆ. ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ, ಸಂಕಟಗಳು ಆತನಿಗೆ ಗೊತ್ತಿದೆ. ನೀವು ಅನುಭವಿಸ್ತಾ ಇರುವಂಥ, ನೀವು ಪಡ್ತಾ ಇರುವಂಥ ಎಲ್ಲ ವೇದನೆಯನ್ನು ಆತನ ಅರ್ಥ ಮಾಡಿಕೊಂಡಿದ್ದಾನೆ. ಹಾಗಾದರೆ ಆತನು ಯಾರು ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಆತನೇ ನಮ್ಮ ರಕ್ಷಕನಾದ ನಜರೇತನ ಯೇಸು. ಸೊ ಹೇಗೆ ಲಹೇರೋಯಿ ನಮ್ಮನ್ನು ನೋಡ್ತಾರೆ? ಈ ಲಹೇರೋಯಿ ಯಾರು, ಏನು, ಎತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ಈ ಸಂದೇಶವನ್ನು ಕೇಳಿ. ಈ ಐಗುಪ್ತ ದೇಶದಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಆ ಹುಡುಗಿ ಪಾಪ ತನ್ನ ಪಾಡಿಗೆ ತಾನು ಆಟ ಆಡಿಕೊಂಡು ಅವ್ರ ಮನೆಯಲ್ಲಿ ಇರ್ತಾಳೆ. ಆದರೆ ಒಬ್ಬ ಶ್ರೀಮಂತ ದಂಪತಿಗಳು ಅಲ್ಲಿರ್ತಾರೆ. ಆ ಶ್ರೀಮಂತ ದಂಪತಿಗಳು ಏನು ಮಾಡ್ತಾರೆ, ಈ ಹುಡುಗಿಯನ್ನು ಆ ಶ್ರೀಮಂತ ವ್ಯಕ್ತಿ ತನ್ನ ಹೆಂಡತಿಗೆ ಸಹಾಯಕಳಾಗಿ ಅಥವಾ ದಾಸಿಯನ್ನಾಗಿ ಈ ಹುಡುಗಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಅಥವಾ ಆಯ್ಕೆ ಮಾಡಿಕೊಂಡು ಈ ಐಗುಪ್ತ ದೇಶದಿಂದ ಈ ಹುಡುಗಿಯನ್ನು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಅವರು ತಮ್ಮ ಮನೆಯಲ್ಲಿ ಆ ಹುಡುಗಿಯನ್ನು ತನ್ನ ಹೆಂಡತಿಗೆ ದಾಸಿಯನ್ನಾಗಿ ಮಾಡ್ತಾರೆ. ಕಷ್ಟನೋ ಸುಖನೋ ಆ ಹುಡುಗಿ ಪಾಪ ಭಾಳ ಸಮಾಧಾನದಿಂದ ಅಥವಾ ನಿಯತ್ತಿನಿಂದ ತನ್ನ ಯಜಮಾನಿಗೆ ಆಕೆ ನಿಷ್ಠಳಾಗಿ ನಡೆದುಕೊಳ್ಳುತ್ತಾ ತನ್ನ ಮನೆ ಕೆಲಸ ಕಾರ್ಯಗಳನ್ನೆಲ್ಲ ಅವ್ರು ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆಕೆ ಮಾಡಿಕೊಂಡು ಹೀಗೆ ಜೀವನವನ್ನು ನಡೆಸ್ತಾ ಇರ್ತಾಳೆ. ಹೀಗಿರುವಾಗ ಈ ದಂಪತಿಗಳಿಗೆ, ಅಂದರೆ ಈ ಶ್ರೀಮಂತರಾದಂಥ ದಂಪತಿಗಳಿಗೆ ಇವರಿಗೆ ಮಕ್ಕಳಿರೋದಿಲ್ಲ. ಇವರಿಗೆ ಮಕ್ಕಳಿಲ್ಲದೆ ಇರೋ ಕಾರಣದಿಂದ ಅವ್ರಿಗೆ ವಯಸ್ಸು ಬೇರೆ ಆಗ್ತಾ ಇರುತ್ತೆ. ಹೀಗಾಗಿ ಆ ಶ್ರೀಮಂತ ಪುರುಷನ ಹೆಂಡತಿ ತನ್ನ ಗಂಡನಿಗೆ ಒಂದು ಸಜೆಷನ್ ಹೇಳ್ತಾಳೆ ಅಥವಾ ಒಂದು ಸಲಹೆಯನ್ನು ಕೊಡ್ತಾಳೆ. ಆ ಸಲಹೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ದಾಸಿ ಇದ್ದಾಳಲ್ಲ, ಈ ದಾಸಿಯನ್ನು ನೀನು ಹೆಂಡತಿಯಾಗಿ ತೆಗೆದುಕೊಂಡು ಈಕೆ ಮುಖಾಂತರವಾಗಿ ನೀನೇನು ಮಾಡು, ಸಂತಾನವನ್ನು ಪಡೆದುಕೋ. ಯಾಕಂತ ಹೇಳಿದ್ರೆ ನಮಗೆ ವಯಸ್ಸಾಗ್ತಾ ಇದೆ, ನಮಗಿನ್ನೂ ಮಕ್ಕಳಾಗಲಿಲ್ಲ ಅಲ್ಲ. ಸೊ ಹೀಗಾಗಿ ಇವಳ ಮುಖಾಂತರವಾದರೂ ನಮ್ಮ ಸಂತಾನ ಅಭಿವೃದ್ಧಿ ಆಗಲಿ ಎಂಬುದಾಗಿ ಆ ಸ್ತ್ರೀ ಏನು ಮಾಡ್ತಾಳೆ, ತನ್ನ ಶ್ರೀಮಂತ ಗಂಡನಿಗೆ ಈ ವಿಚಾರವನ್ನು ಹೇಳ್ತಾಳೆ. ಹೇಳಿ ಆತನನ್ನು ಬಲವಂತ ಪಡಿಸ್ತಾಳೆ. ಸೊ ಹೀಗಿರೋದ್ರಿಂದ ಇದು ಆಗಿನ ಕಾಲದಲ್ಲಿ ಒಂದು ಸಿಸ್ಟಮ್ ಕೂಡ ಇತ್ತು. ಆ ರೀತಿಯಾಗಿ ತಮ್ಮ ದಾಸಿಯರನ್ನು ಈ ರೀತಿಯಾಗಿ ಬಳಸಿಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು ಆಗಿನ ಕಾಲದಲ್ಲಿ. ಸೊ ಹೀಗಾಗಿ ಆ ಸಜೆಷನ್ ಆಕೆ ಹೇಳ್ತಾಳೆ. ಅದನ್ನು ಈ ವ್ಯಕ್ತಿ ಏನು ಮಾಡ್ತಾನೆ, ಆಯಿತು ಅಂತೇಳಿ ಒಪ್ಕೊಳ್ತಾನೆ. ಒಪ್ಪಿಕೊಂಡಾದ ಮೇಲೆ ಈ ಶ್ರೀಮಂತನಾದಂಥ ಪುರುಷನು ಆ ದಾಸಿಯಾದಂಥ ಆ ಸ್ತ್ರೀಯೊಂದಿಗೆ ಸೇರ್ತಾನೆ. ಆ ಸೇರೋದ್ರ ಮೂಲಕವಾಗಿ ಆ ದಾಸಿಯಾದಂಥ ಸ್ತ್ರೀ ಗರ್ಭವತಿ ಆಗ್ತಾಳೆ. ಸೊ ತುಂಬ ದುಃಖ, ಸಮಸ್ಯೆ, ಸಂಕಟದಿಂದ ತುಂಬಿದಂಥ ಅಥವಾ ಒಂದು ಕೊರತೆಯಿಂದ ತುಂಬಿದಂಥ ಈ ಕುಟುಂಬದಲ್ಲಿ ಈಗ ಸಂತೋಷ ಮನೆ ಮಾಡ್ಕೊಳ್ತು. ಓಕೆ, ಆ ಮನೆಯಲ್ಲಿ ಒಂದು ಪುಟ್ಟ ಮಗು ಹುಡ್ತಾ ಇದೆ ಅಂತ ಹೇಳಿ ಅಲ್ಲಿ ಒಂದು ಸಂಭ್ರಮ, ಒಂದು ಸಡಗರ ತುಂಬಿಕೊಳ್ತು. ಆದರೆ ಈ ಸಂಭ್ರಮ ಸಡಗರ ಹೆಚ್ಚು ದಿನ ಉಳಿಯಲಿಲ್ಲ ಪ್ರಿಯರೇ. ಕೆಲವು ದಿನಗಳಾದ ಮೇಲೆ ಈ ದಾಸಿಯಾದಂಥ ಈ ಸ್ತ್ರೀಗೂ ಹಾಗೂ ಯಜಮಾನಿಗೂ ಇಬ್ಬರ ಮಧ್ಯದಲ್ಲಿ ಘರ್ಷಣೆಗಳು ಪ್ರಾರಂಭವಾಯಿತು. ಇಬ್ಬರ ಮಧ್ಯದಲ್ಲಿ ವೈಮನಸ್ಸುಗಳು ಪ್ರಾರಂಭವಾಯಿತು. ಇಬ್ಬರ ಮಧ್ಯದಲ್ಲಿ ತಿಕ್ಕಾಟಗಳು ಪ್ರಾರಂಭವಾಯಿತು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಬ್ಬರನ್ನೊಬ್ಬರು ನಿಂದಿಸುವಂಥದ್ದು, ಹೀಗೆ ಸಮಸ್ಯೆಗಳು ಉದ್ಭವ ಆಯ್ತಲ್ಲಿ. ಸಮಸ್ಯೆಗಳು ಉದ್ಭವ ಆದಾಗ ಈ ಶ್ರೀಮಂತಳಾದಂಥ ಸ್ತ್ರೀ ತನ್ನ ಗಂಡನ ಬಳಿಗೆ ಹೋಗಿ ಹೇಳ್ತಾಳೆ, ಆ ಸ್ತ್ರೀಯಿಂದ ನನಗೆ ತುಂಬ ಮನೋವೇದನೆ ಆಗ್ತಾ ಇದೆ ಇತ್ಯಾದಿ ಇತ್ಯಾದಿಯಾಗಿ ಆಕೆ ಏನು ಮಾಡ್ತಾಳೆ, ಆ ಸ್ತ್ರೀಯ ಕುರಿತಾಗಿ, ಯಾವ ಸ್ತ್ರೀ, ಆ ದಾಸಿಯಾದಂಥ ಗರ್ಭವತಿಯಾದಂಥ ಸ್ತ್ರೀಯ ಕುರಿತಾಗಿ ಆಕೆ ಏನು ಮಾಡ್ತಾಳೆ, ಕಂಪ್ಲೇಂಟ್ ಹೇಳ್ತಾಳೆ. ಸೊ ಕಂಪ್ಲೇಂಟ್ ಹೇಳಿದಾಗ ಏನಾಗುತ್ತೆ, ಆ ಪುರುಷನ ಹೇಳ್ತಾನೆ, ಸರಿ ಆಯಿತು, ಆ ಸ್ತ್ರೀ ನಿನ್ನ ಕೈಯಲ್ಲಿದ್ದಾಳೆ, ನಿನ್ನ ಮನಸ್ಸಿಗೆ ಬಂದಂಗೆ ನೀನು ನಡೆಸ್ಕೋ ಅಂತ ಹೇಳ್ತಾನೆ. ಪ್ರಿಯರೇ, ಸುಮ್ಮನೆ ಯೋಚನೆ ಮಾಡಿ, ಈ ಒಂದು ದಾಸಿಯಾದಂಥ ಸ್ತ್ರೀ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆಕೆ ನಾನು ನಿಮಗೆ ದಾಸಿಯಾಗಿ ಬರ್ತೀನಿ ಅಂತ ಆಕೆ ಏನು ಕೇಳಲಿಲ್ಲ. ಇವರೇ ಆಕೆಯನ್ನು ದಾಸಿಯನ್ನಾಗಿ ತೆಗೆದುಕೊಂಡು ಬಂದರು. ಆಕೆ ದಾಸಿಯಾಗಿ ಮನೆಯಲ್ಲಿ ಬಂದಾಗ ಆಕೆ ತನ್ನ ಕೆಲಸ ಕಾರ್ಯಗಳನ್ನು ಆಕೆ ತನ್ನ ಪಾಡಿಗೆ ತಾನು ಮಾಡ್ಕೊಂಡು ಹೋಗ್ತಾ ಇದ್ಲು.
ಆಕೆಯನ್ನು ಹೆಂಡತಿಯನ್ನಾಗಿ ಮಾಡಿಕೋ ಎಂಬುದಾಗಿ ಹೇಳಿರೋರು ಇವರೇ. ಈಗ ಆಕೆ ಗರ್ಭವತಿ ಆದಮೇಲೆ ಸಮಸ್ಯೆಗಳು ಬಂತು. ಅಲ್ಲಿ ನೀನು ಆತನಿಗೆ ಹೆಂಡತಿಯಾಗಿ ಹೋಗ್ತೀಯಾ ಅಂತ ಆಕೆಯನ್ನು ಕೇಳಲೂ ಇಲ್ಲ, ಅಥವಾ ಆಕೆ ತನ್ನ ಒಪಿನಿಯನ್ನ ಅಲ್ಲಿ ಸೂಚಿಸೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವೂ ಇರಲಿಲ್ಲ. ಹೀಗಿದಾಗ್ಯೂ ಆಕೆ ಗರ್ಭವತಿ ಆಗ್ತಾಳೆ. ಗರ್ಭವತಿ ಆದಮೇಲೆ ಬಹುಶಃ ಆಕೆ ತಾನು ಗರ್ಭವತಿ ಆಗಿದ್ದೀನಿ ಅನ್ನುವಂಥ ಆಲೋಚನೆಯಿಂದ ತನ್ನ ಯಜಮಾನಿ ಸಂಗಡ ಸ್ವಲ್ಪ ಆಕೆ ತಪ್ಪಾಗಿ ಮಾತಾಡಿರ್ಬೋದು, ತಪ್ಪಾಗಿ ವರ್ತಿಸಿದ್ದಿರಬಹುದು. ಆದಾಗ್ಯೂ ಈ ಸ್ತ್ರೀ ಅಂದರೆ ಆ ಶ್ರೀಮಂತ ಸ್ತ್ರೀ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಈ ದಾಸಿಯಾದಂಥ ಸ್ತ್ರೀಯನ್ನು, ಗರ್ಭವತಿ ಆಗಿದ್ದಂಥ ಈ ಸ್ತ್ರೀಯನ್ನು ಆಕೆ ಮನೆಯಿಂದ ಹೊರಗಡೆ ಹಾಕ್ತಾಳೆ. ಪ್ರಿಯ ದೇವರ ಮಕ್ಕಳೇ, ಯಾವುದೂ ತಪ್ಪನ್ನು ಅಥವಾ ಯಾವುದೇ ರೀತಿಯಾದಂತಹ ಸ್ವನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಈ ಸ್ತ್ರೀಗೆ. ಈಕೆಯೊಬ್ಬ ದಾಸಿಯಾಗಿದ್ದು ಆಕೆ ತುಂಬ ಮಾನಸಿಕ ವೇದನೆಯನ್ನು ಆಕೆ ಅನುಭವಿಸುವಂಥ ಪರಿಸ್ಥಿತಿಗೆ ಬರ್ತಾಳೆ. ಆಕೆಯನ್ನು ಏನು ಮಾಡಲಾಗುತ್ತೆ, ಮನೆಯಿಂದ ಹೊರಗಡೆ ಹಾಕಿದಾಗ ಆಕೆ ಶೂರಿನ ಅರಣ್ಯ ಮಾರ್ಗದಲ್ಲಿ ಆಕೆ ಹೋಗ್ತಾ ಇರ್ತಾಳೆ. ಆಕೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಯಾರ ಬಳಿಗೆ ಹೋಗಬೇಕು ಗೊತ್ತಿಲ್ಲ, ಯಾರನ್ನು ಕೇಳಬೇಕು ಗೊತ್ತಿಲ್ಲ. ಆಕೆಗೆ ಆಕೆಯವರು ಅಥವಾ ಆಕೆ ಬಂಧುಗಳಾಗಲಿ, ಆಕೆ ಬಳಗದವರಾಗಲಿ, ಆಕೆ ಸ್ವಂತದವರಾಗಲಿ, ಆಕೆ ತಂದೆ ತಾಯಿಗಳು ಅಥವಾ ಆಕೆಯನ್ನು ಆಧರಿಸುವಂಥವ್ರು, ಪ್ರೀತಿಸುವಂಥವ್ರು, ಸತ್ಕರಿಸುವಂಥವ್ರು, ಆಕೆಯನ್ನು ಕರುಣಿಸುವಂಥವ್ರು, ಆಕೆ ಮೇಲೆ ಮಮತೆ ಇಟ್ಟು ಆಕೆಯನ್ನು ಸಮಾಧಾನ ಪಡಿಸುವಂಥವರು, ಸಂತೈಸುವಂಥವರು, ಅಥವಾ ಆಕೆಯನ್ನು ಆರೈಕೆ ಮಾಡುವಂಥವರು ಸಹ ಯಾರೂ ಇಲ್ಲ ಅಲ್ಲಿ. ಹಾಗಾದರೆ ಇದು ಯಾರ ಕಥೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಆ ಕಥೆ ಬೇರೆ ಇನ್ಯಾವುದೂ ಅಲ್ಲ. ಹೌದು, ನಿಜ. ಅದು ಆದಿಕಾಂಡ ಪುಸ್ತಕದ 16ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ಅಬ್ರಾಮ್ ಮತ್ತು ಸಾರಳು ಹಾಗೂ ಹಾಗರಳ ಕಥೆ. ಇಲ್ಲಿ ಈ ವೇದನೆಗೆ ಅಥವಾ ಈ ಸಂಕಟಕ್ಕೆ ಒಳಗಾದಂಥ ಸ್ತ್ರೀ ಬೇರೆ ಯಾರೂ ಅಲ್ಲ, ಆಕೆ ಹೌದು ಹಾಗರಳೆ. ಹಾಗರಳು ತನ್ನ ಯಜಮಾನಿಯಿಂದ ಅಥವಾ ತನ್ನ ಯಜಮಾನನಿಂದ ಆಕೆ ಈಗ ಮನೆಯನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಪ್ರಿಯ ದೇವಜನರೇ, ಸ್ವಲ್ಪ ಹಾಗರಳ ಬಗ್ಗೆ ಯೋಚನೆ ಮಾಡಿ. ಆಕೆ ಮನೆ ಬಿಟ್ಟು ಹೋಗಿದ್ದಾಳೆ. ಆಕೆಗೆ ಎಲ್ಲಿ ಒಂದು ಮನೆ ಅಂತ ಇಲ್ಲ, ಅಥವಾ ಆಕೆಗೆ ಯಾವುದೇ ರೀತಿಯಾದಂಥ ಒಂದು ಆಸರೆ ಇಲ್ಲ. ತುಂಬ ಮಾನಸಿಕವಾಗಿ, ದೈಹಿಕವಾಗಿ ಆಕೆ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ. ಆಕೆ ತುಂಬ ನೊಂದ್ಕೊತಾ ಇದ್ದಾಳೆ. ಹೀಗೆ ಆಕೆ ಅರಣ್ಯ ಮಾರ್ಗದಲ್ಲಿ ಆಕೆ ಅಲಿತಾ ಇದ್ದಾಳೆ. ಹೀಗೆ ಅಲಿತಾ ಇರುವಂಥ ಸಮಯದಲ್ಲಿ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಆದರಣೆ ಅಥವಾ ಒಬ್ಬ ಸಂತೈಸುವಂಥ ವ್ಯಕ್ತಿ ಅಥವಾ ಅವಳನ್ನು ಪ್ರೀತಿಸುವಂಥ ವ್ಯಕ್ತಿ, ಅವಳನ್ನು ಆಧರಿಸುವಂಥ ವ್ಯಕ್ತಿ, ಅವಳ ಮೇಲೆ ಕರುಣೆಯನ್ನು ತೋರಿಸುವಂಥ ಒಬ್ಬರು ಅಲ್ಲಿ ಆಕೆಗೆ ಸಿಗ್ತಾರೆ. ನೀವು ಇದೇ ಆದಿಕಾಂಡ ಪುಸ್ತಕದ 16ನೇ ಅಧ್ಯಾಯದ 7ನೇ ವಚನದಿಂದ ಓದುವಾಗ ಅಲ್ಲಿ ಬಹಳ ಚೆನ್ನಾಗಿ ಹೇಳುತ್ತೆ. ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ ಆದಿಕಾಂಡ ಪುಸ್ತಕದ 16ನೇ ಅಧ್ಯಾಯದ 7ನೇ ವಚನದಿಂದ ನಾನು ಇಲ್ಲಿ ಓದ್ತಾ ಇದ್ದೇನೆ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಯಳ ದಾಸಿಯಾದ ಹಾಗರಳೇ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಸೊ ದೇವ್ರ ದೂತನ್ ಕೇಳ್ತಾ ಇದ್ದಾನೆ, ಹಾಗರಳೇ ನೀನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಾ ಇದೆಯಾ? ಆಕೆ ಎಲ್ಲಿಂದ ಬಂದ್ಲು ಅನ್ನೋದು ಆಕೆ ಗೊತ್ತು, ಆದರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಆಕೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಆಕೆಗೆ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲ. ಹೀಗಿರುವಂಥ ಸಮಯದಲ್ಲಿ ಆ ದೇವದೂತನು ಆಕೆಗೆ ಸಂಗಡ ಮಾತನಾಡಿ ಹೇಳ್ತಾನೆ. ಏನಂತ ಹೇಳ್ತಾನೆ? ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಇದಲ್ಲದೆ ಮುಂದುವರೆದು ಹೀಗೆ ಹೇಳುತ್ತೆ, ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದೆಂದು ಹೇಳಿದನು. ಮತ್ತು ಯೆಹೋವನ ದೂತನು ಅವಳಿಗೆ,
ನೀನು ಬಸುರಾಗಿದ್ದೀಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ. ಈ ಒಂದು ವಿಚಾರವನ್ನು, ಈ ಒಂದು ವಾಕ್ಯವನ್ನು ದಯಮಾಡಿ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ. ಈ ವಚನ ಈಗ ನಾನು ಪರ್ಟಿಕ್ಯುಲರ್ ಆಗಿ ಓದ್ತಾ ಇದ್ದೇನೆ ನೋಡಿ. ಅದೇ 16ನೇ ಅಧ್ಯಾಯದ 11ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ. ಪ್ರಿಯ ದೇವಜನರೇ, ನೀವು ಆರಾಧಿಸುವಂಥ ದೇವರು, ಆತ ನಿಮ್ಮ ಕಷ್ಟವನ್ನು ನೋಡಿದ್ದಾನೆ. ನಿಮ್ಮ ಕಷ್ಟದ ಕೂಗಿಗೆ ಆತನ ಕಿವಿಗೊಡುವ ಆತನಾಗಿದ್ದಾನೆ. ಆತನ ದೃಷ್ಟಿಗೆ ಮರೆಯಾಗಿರುವಂಥ ಗುಟ್ಟು ಯಾವುದೂ ಇಲ್ಲ. ನೀವು ಅನ್ಕೊಳ್ತಾ ಇರ್ಬೋದು, ಅಯ್ಯೋ ನನಗೆ ಯಾರೂ ಇಲ್ಲ, ನನಗೆ ಆಸರ ಇಲ್ಲ, ನನಗೆ ದಿಕ್ಕಿಲ್ಲ, ನನಗೆ ದೆಸೆ ಇಲ್ಲ, ನನಗೆ ಸಹಾಯಕರಿಲ್ಲ, ನನ್ನನ್ನು ಆಧರಿಸೋರಿಲ್ಲ, ನನ್ನನ್ನು ಪ್ರೀತಿಸೋರಿಲ್ಲ, ನಾನು ನಂಬಿರುವಂಥ ಮಕ್ಕಳು ನನ್ನನ್ನು ಕೈ ಬಿಟ್ಟರು, ನನ್ನ ಹೆಂಡತಿ ನನ್ನನ್ನು ಕೈ ಬಿಟ್ಟು ಹೋದ್ರು, ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನನ್ನು ಆಧರಿಸ್ತಾ ಇಲ್ಲ, ನನ್ನ ಕುಟುಂಬದವರು ನನ್ನನ್ನು ಕಾಳಜಿ ವಹಿಸ್ತಾ ಇಲ್ಲ. ವಯಸ್ಸಾಗಿರುವಂಥ ತಂದೆ ತಾಯಿಗಳೇ, ನೀವು ಒಂದು ವೇಳೆ ಇಂಥ ಯೋಚನೆಯಲ್ಲಿ ಅಥವಾ ಇಂಥ ಚಿಂತೆಯಲ್ಲಿ ನೀವು ಇದ್ದೀರಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದಾನೆ. ಆತ ನಿನ್ನ ಕಷ್ಟವನ್ನು ನೋಡಿದ್ದಾನೆ. ಹೀಗಿರೋದ್ರಿಂದ ನಾವು ಭಯ ಪಡಬೇಕಾಗಿಲ್ಲ. ಯೌವನಸ್ಥ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಪ್ರೀತಿಸುವಂಥ ವ್ಯಕ್ತಿಗಳು ಅಥವಾ ನೀವು ಇಷ್ಟಪಡುವಂಥ ಜನರು ನಿಮ್ಮನ್ನು ನಿಂದಿಸಿ ಅಪಮಾನ ಪಡಿಸ್ತಾ ಇದ್ದಾರಾ? ಚಿಂತೆ ಮಾಡಬೇಡಿ. ನಿಮಗೆ ಕೆಲಸದ ಸ್ಥಳಗಳಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು, ಎಷ್ಟೇ ನಿಯತ್ತಾಗಿ ನೀವು ಜೀವಿಸ್ತಾ ಇದ್ರು, ಎಷ್ಟೇ ನಿಯತ್ತಾಗಿ ನೀವು ನಡ್ಕೊಂಡ್ರು, ಬೇರೆಯವರು ಮಾಡಿದಂಥ ತಪ್ಪಿನ ನಿಮಿತ್ತವಾಗಿ ನಿಮ್ಮ ಮೇಲೆ ನಿಂದೆ, ಅಪಮಾನ ಅಥವಾ ನಿಮ್ಮ ಮೇಲೆ ದೋಷಾರೋಪಣೆ ಬರ್ತಾ ಇದೆಯಾ? ಚಿಂತೆ ಮಾಡಬೇಡ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದಾನೆ. ಆತ ನಿನ್ನನ್ನು ನೋಡ್ತಾನೆ, ಆತ ನಿನ್ನನ್ನು ನೋಡ್ತಾ ಇದ್ದಾನೆ. ನಿನಗೆ ಆತನ ಸದುತ್ತರವನ್ನು ಕೊಡ್ತಾನೆ. ಆತ ನಿನ್ನನ್ನು ಸಂತೈಸೋದಕ್ಕೆ ಬರ್ತಾ ಇದ್ದಾನೆ. ಆತ ನಿನ್ನನ್ನು ಆಧರಿಸೋದಕ್ಕೆ ಬರ್ತಾ ಇದ್ದಾನೆ. ಆತ ನಿನ್ನನ್ನು ತನ್ನ ಎದೆಗೆ ತಬ್ಬಿಕೊಂಡು ಮುದ್ದಿಸಿ, ಮಗನೇ ಮಗಳೇ ಚಿಂತೆ ಮಾಡಬೇಡ, ಭಯ ಪಡಬೇಡ, ನಾನು ನಿನ್ನ ಜೊತೆಗಿದ್ದೀನಿ ಎಂಬುದಾಗಿ ಆತನ ಅಭಯ ಹಸ್ತವನ್ನು ಕೊಟ್ಟು ಆತ ನಿನ್ನನ್ನು ನಡೆಸುವ ಆತನಾಗಿದ್ದಾನೆ. ಹೀಗಿರೋದ್ರಿಂದ ಈ ಜೀವ ಬುಗ್ಗೆಯಾದಂಥ ನೀರಿನ ಅಥವಾ ಹೊರತೆಯ ಬಳಿಯಲ್ಲಿ ದೇವರು ಆ ನೊಂದು ಬೆಂದು ಬಳಲಿ ಬೆಂಡಾಗಿ ಹೋದಂಥ ಆ ಸ್ತ್ರೀಯನ್ನು ಸಂಧಿಸಿ ಆಕೆಯನ್ನು ಆಧರಿಸ್ತಾನೆ, ಆಕೆಯನ್ನು ಆತನ ಸಂತೈಸ್ತಾನೆ. ಮುಂದೆ ನಾವು ಹಾಗೆ ವಾಕ್ಯದಲ್ಲಿ ಓದುವಾಗ ದೇವರು ಹೇಳ್ತಾನೆ, ನೋಡಮ್ಮ, ನೀನು ಹೋಗಿ ನಿನ್ನ ಯಜಮಾನಿಗೆ ನೀನು ಅಧೀನಳಾಗಿ ನಡೆದುಕೋ, ಆದರೆ ನಾನು ನಿನ್ನನ್ನು ಏನು ಮಾಡ್ತೇನೆ? ಆಶೀರ್ವದಿಸ್ತೇನೆ, ಅಭಿವೃದ್ಧಿ ಪಡಿಸ್ತೇನೆ. ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಪಡಿಸ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ ಗೊತ್ತಾ ನಿಮಗೆ? ಆ ಯಜಮಾನನಾದಂಥ ಅಬ್ರಾಮನಿಗೆ ದೇವರು ಹೇಳಿದ ಒಂದ್ಸರಿ ಏನಂತ, ಬಾಪ ಆಕಾಶದ ನಕ್ಷತ್ರಗಳನ್ನು ನೋಡು, ನಿನ್ನಿಂದ ಎಣ್ಸೋಕಾದ್ರೆ ಎಣಿಸು, ನಿನ್ನ ಸಂತಾನವನ್ನು ಅಷ್ಟು ನಾನು ಹೆಚ್ಚಿಸ್ತೇನೆ, ಸಮುದ್ರದ ಮರಳಿನಷ್ಟು ನಿನ್ನ ಸಂತಾನವನ್ನು ಹೆಚ್ಚಿಸ್ತೇನೆ ಅಂತ ದೇವರು ಹೇಳಿದ್ನಲ್ಲ, ಅದೇ ವಾಗ್ದಾನವನ್ನು ಇವತ್ತು ಆ ದಿವಸ ಇಷ್ಮಾಯೇಲನ ತಾಯಾದಂಥ ಹಾಗರಳಿಗೆ ದೇವರು ಮಾಡ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ ಏನಂತ ಇಲ್ಲಿ ವಾಕ್ಯ ಹೇಳುತ್ತೆ, ಇಷ್ಮಾಯೇಲ್ ಎಂದು ನೀನು ಆ ಮಗನಿಗೆ ಹೆಸರಿಡಬೇಕು, ಅವನು ಕಾಡು ಗತ್ತೆ ಅಂತ ಇರ್ತಾನೆ. ಆಮೇಲೆ ಹಾಗೆ ಮುಂದುವರೆದು ಹೋದಾಗೆ ದೇವರು ಆಕೆಗೆ ಹೇಳ್ತಾನೆ ಏನಂತ, ಆತನ ಸಂತಾನವನ್ನು ಅಥವಾ ನಿನ್ನ ಮಗನ ಸಂತಾನವನ್ನು ಅಥವಾ ನಿನ್ನ ಮೂಲಕವಾಗಿ ಬರುವಂಥ ಸಂತಾನವನ್ನು ನಾನು ಅಭಿವೃದ್ಧಿ ಪಡಿಸ್ತೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ದೊಡ್ಡ ಜನಾಂಗವಾಗ್ತಾರೆ ಎಂಬುದಾಗಿ ಆಕೆ ಸಂಗಡ ಸ್ವಾಮಿ ಮಾತನಾಡ್ತಾನೆ. ಹೀಗಿರೋದ್ರಿಂದ ಆಕೆ ಭಾಳ ಸಂತೃಪ್ತಳಾಗ್ತಾಳೆ, ಭಾಳ ಸಮಾಧಾನಗೊಳ್ತಾಳೆ, ಭಾಳ ಸಂತೋಷಗೊಳ್ತಾಳೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಯಾರೂ ಇಲ್ಲ, ನನ್ನನ್ನು ಆಧರಿಸೋರು ಯಾರಿಲ್ಲ, ನಾನು ನಂಬಿದಂಥ, ನಾನು ಪ್ರೀತಿಸಿದಂಥ, ನಾನು ನನ್ನ ಯೌವನ ಕಾಲದಲ್ಲಿ ಭಾಳ ನಿಷ್ಠಳಾಗಿ ಸೇವೆ ಮಾಡಿದಂಥ ನನ್ನ ಯಜಮಾನಿ ನನ್ನನ್ನು ಹೊರಗೆ ಹಾಕ್ಬಿಟ್ರು, ನನ್ನನ್ನು ಆಧರಿಸೋರಿಲ್ಲ, ಪ್ರೀತಿಸೋರಿಲ್ಲ, ನಾನು ಬೇರೆ ಗರ್ಭವತಿ ಆಗಿದ್ದೇನೆ, ಏನಪ್ಪ ನನ್ನ ಜೀವನ, ನಾನು ಹೇಗೆ ಮಾಡೋದು, ನಾನು ಹೇಗೆ ಬದುಕೋದು, ಎಲ್ಲಿ ಬದುಕೋದು, ಯಾರ ಆಸರೆಯನ್ನು ನಾನು ಪಡೆದುಕೊಳ್ಳೋದು ಎಂಬುದಾಗಿ ಕಂಗಾಲಾಗಿ ಮರಳುಗಾಡಿನಲ್ಲಿ ಅಲಿತಾ ಇದ್ದಂಥ ಆ ಸ್ತ್ರೀಗೆ ಸ್ವಾಮಿ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ ಏನಂತ, ನಿನ್ನ ಕಷ್ಟದ ಕೂಗನ್ನು ನಾನು ಕೇಳಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಆ ಕಷ್ಟದ ಕೂಗನ್ನು ಕೇಳಿದಂಥ ಆ ದೇವರು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಆಕೆಯನ್ನು ಆಧರಿಸ್ತಾನೆ, ಸಂತೈಸ್ತಾನೆ,
ಆಕೆಗೆ ಹೇಳ್ತಾನೆ, ನೀನು ಹೋಗಿ ನಿನ್ನ ಯಜಮಾನಿಗೆ ತಗ್ಗಿ ನಡೆದುಕೋ. ಅದನ್ನೇ ನಾವು ಆಂಗ್ಲ ಭಾಷೆಯ ಸತ್ಯವೇದದಲ್ಲಿ ನಾವು ಅದನ್ನು ಓದುವಾಗ ದೇವರ ಆ ಸ್ತ್ರೀಗೆ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ಸರೆಂಡರ್ ದೈ ಸೆಲ್ಫ್ ಟು ದೈ ಮಿಸ್ಟ್ರೆಸ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ. ಅಂದರೆ ನಿನ್ನ ಯಜಮಾನಿಯ ಕೈಗೆ ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡು ಎಂಬುದಾಗಿ ಸ್ವಾಮಿ ಹೇಳಿ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯ ದೇವಜನರೇ, ಇವತ್ತು ಅದೇ ಮಾತನ್ನು ದೇವರು ನನಗೂ ನಿಮಗೂ ಹೇಳ್ತಾ ಇದ್ದಾನೆ. ಮಗನೇ, ಮಗಳೇ, ನೀ ನೊಂದು ಹೋಗಿದೆಯಾ, ಬೆಂದು ಹೋಗಿದೆಯಾ, ಕಷ್ಟದಲ್ಲಿದೆಯಾ, ನೋವಿನಲ್ಲಿದೆಯಾ, ಸಂಕಟದಲ್ಲಿದೆಯಾ, ಚಿಂತೆ ಮಾಡ್ತಾ ಇದೆಯಾ, ಬೇಸರಗೊಂಡಿದೆಯಾ, ನೋವಿನಿಂದ ತುಂಬಿದೆಯಾ, ಚಿಂತೆ ಮಾಡಬೇಡ. ನೀನು ಒಂದೇ ಕೆಲಸ ಮಾಡು. ಏನು? ನೀನು ನಿನ್ನ ಯಜಮಾನನು ಅಥವಾ ನಿನ್ನ ಒಡೆಯನಾದಂಥ ನಿನ್ನ ರಕ್ಷಕನಾದಂಥ ದೇವರಿಗೆ ನಿನ್ನನ್ನು ನೀನು ಪೂರ್ತಿಯಾಗಿ ಸರೆಂಡರ್ ಮಾಡ್ಕೊ. ಆತನ ಕೈಗೆ ನಿನ್ನ ಜೀವಿತವನ್ನು ನೀನು ಒಪ್ಪಿಸಿಕೊಡು. ಆತ ನಿನ್ನ ಜೊತೆಗಿದ್ದಾನೆ, ಆತ ನಿನ್ನ ನಡೆಸ್ತಾನೆ, ಆತ ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ. ಒಂದು ವಾಗ್ದಾನದ ವಚನವಾಗಿ ಇದೊಂದನ್ನು ನಾವು ಓದಿಕೊಳ್ಳೋಣ. ದಯಮಾಡಿ ಕೀರ್ತನೆಗಳ ಪುಸ್ತಕ 9ನೇ ಅಧ್ಯಾಯದ 10ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಕೀರ್ತನೆಗಳ ಪುಸ್ತಕ 9ನೇ ಅಧ್ಯಾಯದ 10ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು, ಯಾಕಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವುದಿಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಿಯ ದೇವ ಮಕ್ಕಳೇ, ದೇವರು ಈ ವಾಗ್ದಾನವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡೋದಿಲ್ಲ. ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಆತ ನಿನ್ನ ಪ್ರೀತಿಸ್ತಾ ಇದ್ದಾನೆ, ನಿನ್ನ ಕನಿಕರಿಸ್ತಾ ಇದ್ದಾನೆ. ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ಸಂಕಟ, ನಿನ್ನ ಸಮಸ್ಯೆ, ನಿನ್ನ ಚಿಂತೆ, ನಿನ್ನ ಬೇನೆ, ಬೇಸರ, ಬಾಧೆ ಎಲ್ಲವೂ ಸಹ ಆತನಿಗೆ ಗೊತ್ತಿದೆ. ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನು ಬೇಕು ನಿಮಗೆ? ಜೀವ ಬುಗ್ಗೆಯಾದಂಥ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ನಿಮ್ಮನ್ನು ಕನಿಕರಿಸ್ತಾ ಇದ್ದಾನೆ, ನಿಮ್ಮನ್ನು ಆಧರಿಸಲಿಕ್ಕಿದ್ದಾನೆ. ಮನುಷ್ಯರು ನಿಮ್ಮನ್ನು ಕೈ ಬಿಡ್ಬೋದು, ನೀವು ನಂಬಿದಂಥ ವ್ಯಕ್ತಿಗಳು ನಿಮ್ಮನ್ನು ಕೈ ಬಿಡ್ಬೋದು, ನೀವು ಜೀವನ ಪೂರ್ತಿ ದಾಸನಂತೆ ನಿಷ್ಠರಾಗಿ ಸೇವೆ ಮಾಡಿದಂಥ ನಿಮ್ಮ ಅಧಿಕಾರಿಗಳು ನಿಮ್ಮನ್ನು ರೆಕಗ್ನೈಸ್ ಮಾಡದೇ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದಾನೆ, ದೇವರು ನಿಮ್ಮನ್ನು ತಿಳಿದಿದ್ದಾನೆ, ಆತ ನಿಮ್ಮನ್ನು ಆಧರಿಸಲಿಕ್ಕೆ ಬಂದಿದ್ದಾನೆ. ಲಹೈ ರೋಯಿ ಆಕೆ ಒಂದು ಹೆಸರನ್ನು ಇಕ್ತಾಳೆ, ನನ್ನನ್ನು ನೋಡುವಂಥ ದೇವರು ಎಂಬುದಾಗಿ. ಲಹೆರೋಯಿ ಅಂತ ಹೇಳುವಾಗ ನನ್ನನ್ನು ನೋಡುವಂಥ ದೇವರು, ಇಲ್ಲಿಯೂ ನನ್ನನ್ನು ನೋಡಿದ್ದಾನೆ ಎಂಬುದಾಗಿ ಆಕೆ ಹೇಳ್ತಾಳೆ. ಹೌದು, ನಾನು ನೀವು ಆರಾಧಿಸುವಂಥ ದೇವರು, ನಮ್ಮನ್ನು ನೋಡುವಂಥ ದೇವರು, ನಿಮ್ಮ ಕಷ್ಟವನ್ನು ನೋಡಿದ್ದಾನೆ, ಕಣ್ಣೀರನ್ನು ನೋಡಿದ್ದಾನೆ. ಈಗ ನಾವು ಮಾಡಬೇಕಾಗಿರೋದು ಇಷ್ಟೇ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಆತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳಿಂದ ಬಿಡಿಸಿ ಆತ ನಮಗೆ ಆಧರಿಸುವ ಆತನಾಗಿದ್ದಾನೆ. ಹಾಗಾದರೆ ಇನ್ಯಾಕೆ ತಡ? ಬನ್ನಿ ನಾವು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡುವ. ಮಹೋನ್ನತನೇ, ಸರ್ವಶಕ್ತನೇ, ಕೃಪೆ ಉಳ್ಳ ದೇವರೇ, ನಮ್ಮನ್ನು ನೋಡುವಂಥ ಲಹೆರೋಯಿ ನಿಮಗೆ ಸ್ತೋತ್ರವಾಗಲಿ. ದೇವಾ, ಈ ಸಂದೇಶವನ್ನು ಈ ಹೋಪ್ ಚಾನಲ್ ಇಂಡಿಯಾದ ಮೂಲಕವಾಗಿ ಕೇಳ್ತಾ ಇರುವಂಥ ಈ ನಿನ್ನ ಮಗಳು, ನಿನ್ನ ಮಗನು, ಅಥವಾ ಈ ದಂಪತಿಗಳು, ಅಥವಾ ಈ ಕುಟುಂಬ, ಈ ವ್ಯಕ್ತಿ, ಈ ಯವನಸ್ಥ, ಈ ಸಹೋದರ, ಈ ಸಹೋದರಿ, ಅವರು ಯಾವ ನೋವಲ್ಲಿದ್ದಾರೆ, ಯಾವ ಸಂಕಟದಲ್ಲಿದ್ದಾರೆ, ಯಾವ ತೊಂದರೆಯಲ್ಲಿದ್ದಾರೆ, ಯಾವ ಮಾನಸಿಕ ವೇದನೆ ಅನುಭವಿಸ್ತಾ ಇದ್ದಾರೆ, ನಿನಗೆ ಗೊತ್ತುಂಟು ಸ್ವಾಮಿ. ದೇವರೇ, ನೀನು ಲಹೆರೋಯಿ ನೋಡುವಂಥ ದೇವರು. ದೇವರೇ, ಅವರ ಕೂಗನ್ನು ನೀನು ಕೇಳು, ಅವರ ಮೊರೆಯನ್ನು ನೀನು ಲಾಲಿಸು. ನಿನ್ನ ವಾಗ್ದಾನಕ್ಕನುಸಾರವಾಗಿ ಅವರನ್ನು ತಳ್ಳದೆ ಅವರನ್ನು ಆಧರಿಸಿ, ಪ್ರೀತಿಸಿ, ಸತ್ಕರಿಸಿ, ಅವರನ್ನು ಅಭಿವೃದ್ಧಿಪಡಿಸಿ, ಅವರ ಕಷ್ಟವನ್ನು ನೀನು ದೂರ ಮಾಡಿ, ಅವರ ಜೀವಿತದಲ್ಲಿ ಆಧರಣೆಯನ್ನು ಕೊಟ್ಟು, ದೇವರೇ, ಹಾಗಳ ಜೀವಿತವನ್ನು ಅಭಿವೃದ್ಧಿಪಡಿಸಿದಂತೆ ಇವರ ಜೀವಿತವನ್ನು, ಇವರ ಕುಟುಂಬವನ್ನು ಅಭಿವೃದ್ಧಿಪಡಿಸೆಂಬುದಾಗಿ ಬೇಗನೆ ಬರಲಿಕ್ಕಿರೋದನ್ನು ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮ ಸಂಗಡ ಇರಲಿ. ಮುಂದಿನ ಸಂದೇಶಕ್ಕೆ ಎದುರು ನೋಡ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.